ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಳ್ಳೆ ಅದ್ಭುತವಾದಂತಹ ರೆಮಿಡಿಯನ್ನು ಕೊಡ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ತುಂಬಾನೇ ಕುಡಿತಾ ಇದ್ದಾರೆ, ಮನೆಗೆ ದುಡ್ಡು ಕಾಸು ಕೊಡಲ್ಲ, ಮನೆಯಲ್ಲಿ ಬಂದ ನಂತರ ಹ್ಯಾರಾಸ್ಮೆಂಟು ಕಿರಿಕಿರಿ ಆಗ್ತಾ ಇರುತ್ತೆ. ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಯಾರು ಕುಡಿತಕ್ಕೆ ಒಳಗಾಗಿರ್ತಾರೆ ಆ ಚಟಗಳನ್ನು ಬಿಡಿಸ್ಲಿಕ್ಕೆ ಇವತ್ತೊಂದು ನಿಮಗೆ ಒಳ್ಳೆ ರೆಮಿಡಿನ ಕೊಡ್ತಾ ಇದ್ದೀನಿ. ಇದನ್ನು ನೀವು ಸಂಕಲ್ಪದಿಂದ ಟ್ರಸ್ಟ್ ಮಾಡಿಬಿಟ್ಟು ಮಾಡಿದ್ದೇ ಆದರೆ ನಿಮಗೆ ಇದರಲ್ಲಿ 100ಕ್ಕೆ 100ರಷ್ಟು ರಿಸಲ್ಟ್ ಬರುತ್ತೆ. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾನೆ ಹೋಗಬೇಕು. ಏನಂದರೆ ಸಿಂಪಲ್ ಮನೆಯಲ್ಲಿರುವಂಥ ಐಟಮ್ಸ್ಗಳನ್ನು ತೊಗೊಂಡ್ಬಿಟ್ಟು ನೀವು ಈ ರೆಮಿಡಿನ ಮಾಡಬೇಕಾಗತ್ತೆ. ಒಂದು ಸಿಹಿ ತಿಂಡಿಯನ್ನು ರೆಡಿ ಮಾಡಬೇಕು. ಅಂದರೆ ರವೆ ಉಂಡಿಗಳನ್ನು ನೀವು ಏನು ಮಾಡಬೇಕು, 48 ರವೆ ಉಂಡಿಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಂಬಿಡಿ. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಮಾಡ್ತಾನೂ ಕೂಡ 48 ನೀವು ಕಂಟಿನ್ಯೂ ಮಾಡ್ಬೋದು. ಆ 48 ಉಂಡಿಗಳನ್ನು ರೆಡಿ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕಿಟ್ಬಿಡಿ. ಅದನ್ನು ಮಾಡುವಂಥ ದಿನ ಬಂದುಬಿಟ್ಟು ಶನಿವಾರ ದಿನ. ಅವತ್ತಿನ ದಿನ ಮಾಡಿ ಆದ ನಂತರ ಅದರಲ್ಲಿಂದ ಒಂದು ಉಂಡಿಯನ್ನು ತಕ್ಕೋಬೇಕು. ತಕ್ಕೊಂಡ ನಂತರ ನಿಮ್ಮ ಮನೆಯಲ್ಲಿ ಯಾರು ಕುಡಿತಾ ಇರ್ತಾರೆ, ಬ್ರದರು, ಹಸ್ಬೆಂಡು ಅಥವಾ ನಿಮ್ಮ ತಂದೆ ಆಗಿರ್ಬೋದು, ಯಾರು ಇದ್ರೂ ಕೂಡ ಅವರ ತಲೆ ಮೇಲಿಂದ ಯಾರಾದರೂ ನೀವು ನಿವಾಳಿಸ್ಬೋದು. ಅದನ್ನು ಒಂದು ಉಂಡಿಯನ್ನು 13 ಬಾರಿ ಕ್ಲಾಕ್ ಡೈರೆಕ್ಷನ್ದಾಗಿ ಏನು ಮಾಡಬೇಕಾಗತ್ತೆ, ಆ ವ್ಯಕ್ತಿಯ ತಲೆ ಮೇಲಿಂದ ನಿವಾಳಿಸ್ತಾ ಈ ವ್ಯಕ್ತಿ ಕುಡಿತವನ್ನು ಬಿಟ್ಟು ನಮಗೆ ಎಲ್ಲ ರೀತಿಯಿಂದ ಫ್ಯಾಮಿಲಿಗೆ ಸಪೋರ್ಟ್ ಮಾಡಲಿ ಮತ್ತು ಅವ್ರ ಹೆಲ್ತ್ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಿವಾಳಿಸ್ಬೇಕು. 13 ಟೈಮ್ಸ್ ಅದನ್ನು ಕಂಟಿನ್ಯೂಸ್ ಆಗಿ ರೊಟೇಷನ್ ಮಾಡಿ ಆದ ನಂತರ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಕರಿ ನಾಯಿಗೆ, ಬ್ಲ್ಯಾಕ್ ಡಾಗ್, ಕರಿ ನಾಯಿಯನ್ನು ಹೊಡ್ಕಾಡ್ಬಿಟ್ಟು ಅದಕ್ಕೆ ಉಂಡಿಯನ್ನು ಹಾಕಬೇಕು. ಬೀದಿ ನಾಯಿ ಇದ್ರೆ ತುಂಬಾ ಒಳ್ಳೆಯದು, ಮನೆಯಲ್ಲಿ ಸಾಕಿದ್ರು ಕೂಡ ಆ ನಾಯಿಗೆ ಹಾಕಿ. ಕಂಟಿನ್ಯೂಸ್ ಆಗಿ ಶನಿವಾರದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿವರೆಗೂ ಮಾಡಬೇಕಂದ್ರೆ ಇದನ್ನ 48 ದಿನಗಳ ಕಾಲ ಈ ರೆಮಿಡಿಯನ್ನು ನಾವೇನು ಮಾಡಬೇಕಾಗತ್ತೆ, ರಿಪೀಟೆಡ್ಲಿ ಅದನ್ನೇ ಮಾಡ್ತಾನೆ ಹೋಗಬೇಕು. ದಿನಂಪ್ರತಿ ಒಂದೊಂದು ಉಂಡಿಯನ್ನು ತಕೊಂಡ್ಬಿಟ್ಟು 48 ದಿನಗಳ ಕಾಲ ನಿವಾಳಿಸ್ಬಿಟ್ಟು ಕರಿ ನಾಯಿಗೆ ಹಾಕಬೇಕು. ಸಪೋಸ್ ಕರಿ ನಾಯಿ ಸಿಗದೇ ಇದ್ದಾಗ ನೀವು ಆಲ್ಟರ್ನೇಟಿವ್ ಆಗಿ ಬಿಳಿ ನಾಯಿಗೆ ಹಾಕ್ಬೋದು. ಆದರೆ ಕರಿ ನಾಯಿಗೆ ಹಾಕೋದ್ರಿಂದ ನಿಮಗೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರುವಂಥದ್ದು ಜಾಸ್ತಿ ಇರುತ್ತೆ. ಇದನ್ನು ಫಸ್ಟ್ 48 ದಿನಗಳ ಕಾಲ ಮಾಡ್ಕೊಳ್ಳಿ. ಕ್ರಮೇಣ ಕಮ್ಮಿಯಾಗಿ ಬಂದ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ. ತುಂಬ ದಿನದಿಂದ ಇದೆ ಅಂದಾಗ ಮತ್ತೆ 48 ದಿನ ಆದಾಗ ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಶನಿವಾರದಿಂದ ರೀಸ್ಟಾರ್ಟ್ ಮಾಡಿ. ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡುವಂಥದ್ದು ಏನು ಬರಲ್ಲ, ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪರಿಹಾರ ಬರುತ್ತೆ. ಈ ರೆಮಿಡಿನ ಮಾಡಿಕೊಂಡು ಪ್ರತಿಯೊಬ್ಬರು ಬೆನಿಫಿಟನ್ನು ಪಡ್ಕೊಳ್ಳಿ. ಕುಡಿತ ಚಟಗಳಿಂದ ಮುಕ್ತಿಯನ್ನು ಹೊಂದಿ ಫ್ಯಾಮಿಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.